ಇವತ್ತು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಮಹಿಳಾ ಮೋರ್ಚಾ ಬೆಳಗಾವಿ ನಗರ ಘಟಕದ ಅಧ್ಯಕ್ಷೆ ಶಿಲ್ಪಾ ಕೇಕ್ರೆ ಅವರ ನೇತೃತ್ವದಲ್ಲಿ ನಮ್ಮ ಮಹಿಳಾ ಮೋರ್ಚಾ ತಂಡ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಮಾಡಿದಂಥ ಪಾಕಿಸ್ತಾನ ಪರವಾದಂಥ ಹೇಳಿಕೆಯನ್ನು ವಿರೋಧಿಸಿ ನಡೆಸಿದ ಒಂದು ಪ್ರತಿಭಟನೆಗೆ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಂತಹ ಮುಖ್ಯಮಂತ್ರಿಗಳು ಇಂಬ್ಯಾಲೆನ್ಸ್ಡ್ ಮೈಂಡಿಂದ ಒಂದು ರೀತಿ ಒಂದು ಕೆಟ್ಟ ಆಕ್ರೋಶ. ಅವರು ಎಲ್ಲರಿಗೆ ಹೇಳ್ತಾರೆ ಹಿಟ್ಲರು ಸರ್ವಾಧಿಕಾರಿ ಅಂತ. ಹಿಟ್ಲರು ಮತ್ತು ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶಿಸಿದ ರಾಜ್ಯದ ಮುಖ್ಯಮಂತ್ರಿಗಳ ಈ ನಡವಳಿಕೆಯನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಮಹಿಳೆಯರ ಒಂದು ಹೋರಾಟವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಮುಖ್ಯಮಂತ್ರಿಗಳಿಗೆ ಅಂದರೆ ಇದು ಅಧಿಕಾರದ ಮದ ಅಂತ ನಾನು ಕರೆಯೋದಕ್ಕೆ ಬಯಸ್ತೀನಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟ ಮಾಡದೆ ಇವರು ಅವಕಾಶ ಕೊಟ್ಟಿದ್ದಾರಲ್ಲ ಬಾಂಬನ್ನು ಸಿಡಿಸೋಕ್ಕೆ. ರಾಮೇಶ್ವರ ಕೆಫೆನಲ್ಲಿ ಮಂಗಳೂರಲ್ಲಿ ಬಾಂಬ್ ಸಿಡಿಸಿದಾಗ ತಿಪ್ಪೆ ಸಾರಿಸಿದ್ರಲ್ಲ, ಆ ಥರ ಬಾಂಬನ್ನು ತಲ್ವಾರನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳ ರಾಜ್ಯದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡೋದಕ್ಕೆ ಇವರು ಅವಕಾಶ ಕೊಡೋಲ್ಲ ಅಂತ ಆದರೆ ಇಂಥ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿರೋ ಅವಶ್ಯಕತೆ ಇಲ್ಲ. ಅವ್ರು ಈ ಸ್ಥಾನವನ್ನು ಬಿಟ್ಟು ತೊಲಗಲಿ ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಏನು ಒಂದು ಪಕ್ಷದ ಕಾರ್ಯಕರ್ತೆಯರು ಒಂದು ಪ್ರತಿಭಟನೆ ಮಾಡೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಉಗ್ರವಾಗಿರುವಂತಹ ಒಂದು ಕಾನೂನುಗಳನ್ನು ಸೆಕ್ಷನ್ಗಳ ಅಡಿಯಲ್ಲಿ FIR ಮಾಡಿದ್ದಾರೆ. BJP ಕಾರ್ಯಕರ್ತರು ಮಾಡುವಂತಹ ಯಾವುದೇ ಹೋರಾಟದಲ್ಲಿ ಉಗ್ರವಾಗಿರುವಂಥ FIRಗಳನ್ನು ಹಾಕಿ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡುವ ಮುಖ್ಯಮಂತ್ರಿಗಳು ಹಿಟ್ಲರು ಮತ್ತು ಸರ್ವಾಧಿಕಾರಿ. ಇವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಮತ್ತು ಈ ರೀತಿಯಲ್ಲಿ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡಿದರೆ ಇಡೀ ರಾಜ್ಯದಲ್ಲಿ ನೀವು ಎಲ್ಲಿ ಓಡಾಡಲಿಕ್ಕೆ ನಾವು ಮಹಿಳೆಯರ ಅವಕಾಶ ಕೊಡಲ್ಲ ನಿಮಗೆ ಅನ್ನೋದನ್ನು ನಾನಿಲ್ಲಿ ಘೋಷಣೆ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ನೀವು ಮಹಿಳೆಯರ ಮೇಲೆ ಸೇಡು ತೀರಿಸ್ಕೊಳ್ಳುವಷ್ಟು ನಿಶಕ್ತ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಾನು ನಿಮ್ಮ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ನಡವಳಿಕೆಗೆ ನಾನು ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ. ಮಹಿಳೆಯರ ಮೇಲೆ ನೀವು ರಾಜ್ಯದಲ್ಲಿ ನಡೀತಿರುವ ಮಹಿಳಾ ದೌರ್ಜನ್ಯ ನಿಲ್ಲಿಸೋಕ್ಕಾಗಲ್ಲ. ಹೋರಾಟ ಮಾಡ್ತಿರುವಂಥ ಮಹಿಳೆಯರ ಮೇಲೆ ನಿಮ್ಮ ದೌರ್ಜನ್ಯವನ್ನು ನಾನು ಖಂಡಿಸ್ತಾ ಇದ್ದೀನಿ. ನಾವು ಕೋರ್ಟ್ ಆಫ್ ಲಾನಲ್ಲಿ ಈ ಹೋರಾಟವನ್ನು ಮುಂದುವರಿಸ್ತೀವಿ. ರಾಜ್ಯದಲ್ಲಿ ನೀವು ಎಲ್ಲೇ ಹೋದರೂ ಈ ಹೋರಾಟವನ್ನು ಎದುರಿಸಬೇಕಾಗತ್ತೆ. ನೀವು ಮೊದಲು ಅಧಿಕಾರ ಬಿಟ್ಟು ತೊಲಗಿ. ನಾವು ಪಾಕಿಸ್ತಾನದ ವಿರುದ್ಧ ಯಾವ ಹೋರಾಟ ಮಾಡಬೇಕೋ ಅದನ್ನು ಭಾರತ ಸರ್ಕಾರ ತಗೊಳುತ್ತೆ. ಭಾರತದ ಜನತೆ ದೇಶದ ಜೊತೆ ಇರ್ತಾರೆ.